ಯಾರಾದರೂ ಕಷ್ಟ ಅಂತ ಹಣ ಕೇಳಿದರೆ ಅಲ್ಪ ಸ್ವಲ್ಪ ಎಲ್ಲಾದರೂ ನಮ್ಮ ಒಂದು ಅಗತ್ಯಕ್ಕೆ ಕೂಡಿಟ್ಟಿರ್ತಕ್ಕಂಥ ಹಣವನ್ನು ಅವನ ಕಷ್ಟಕ್ಕೆ ಸ್ಪಂದಿಸಿ ಕೊಟ್ಬಿಡ್ತೇವೆ. ಹಣ ಕೇಳುವಂಥ ವ್ಯಕ್ತಿ ಹಣ ಪಡೆಯೋದಕ್ಕೆ ನಾನಾ ರೀತಿಯ ಸಬೂಬುಗಳನ್ನು ಅಥವಾ ಕಷ್ಟಗಳನ್ನು ತೋಡಿಸ್ಕೊಂಡು, ನಮ್ಮ ತಾಯಿಗೆ ಹುಷಾರಿಲ್ಲ, ನನ್ನ ಹೆಂಡತಿಗೆ ಹುಷಾರಿಲ್ಲ, ನಮ್ಮ ಮಕ್ಕಳಿಗೆ ಹುಷಾರಿಲ್ಲ, ಮಗಳು ಫೀಸ್ ಕಟ್ಟಬೇಕು, ನನ್ನ ಹೆಂಡ್ತಿಗೆ ಅವ್ರಿಗೇನು ಬಿಸ್ನೆಸ್ ಹಾಕ್ಕೊಟ್ಟಿದ್ದೆ ಲಾಸ್ ಆಗೋಯ್ತು, ಅಥವಾ ಇನ್ನೇನಾದರೂ ಒಂದು ಸಮಸ್ಯೆಗಳು, ನನ್ನ ಮಗಳನ್ನ ಮದುವೆ ಮಾಡಬೇಕು ಅನ್ನುವಂತಹ ನಾನಾ ರೀತಿಯ ಸಮಸ್ಯೆಗಳನ್ನ ಹೇಳಿಕೊಂಡು ತುಂಬ ಪರಿಚಿತರ ಹತ್ರ ಅಥವಾ ಅವ್ರ ನಂಬಿಕೆನ ಉಳಿಸ್ಕೊಂಡ ನಂತರದಲ್ಲಿ ಅವರನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಂಡು ಅವರಿಂದ ಹಣವನ್ನು ಪಡೆದು ಚೆಕ್ಕನ್ನು ಕೊಡ್ತಕ್ಕಂಥ ವ್ಯಕ್ತಿ ಕೊಟ್ಟ ನಂತರ ಹಣವನ್ನು ಪಡೆದ ನಂತರ ಸಾಲದ ಹಣವನ್ನು ಕಷ್ಟಕ್ಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ವಾಪಸ್ ಕೊಡೋದಕ್ಕೆ ಯಾವ ರೀತಿಯಾಗಿ ಅವನು ತಪ್ಪಿಸ್ಕೊಳ್ತಾನೆ, ಯಾವ ರೀತಿಯ ವಾಮ ಮಾರ್ಗಗಳನ್ನು ಇಟ್ಕೊಂಡು ಅವನು ಹಣವನ್ನು ಕೊಡದೆ ತಪ್ಪಿಸ್ಕೊಂಡು ಓಡಾಡ್ತಾನೆ ಅನ್ನುವಂಥ ಅನೇಕ ಕಾರಣಗಳನ್ನು ಹುಡುಕೊಂಡು ಹಣ ಕೊಟ್ಟವನಿಗೆ ಮೋಸ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಇರ್ಭದ್ರ ಅಂತ ಹೇಳಿ. ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಹಣವನ್ನು ಪಡೆದಂತಹ ವ್ಯಕ್ತಿ ಅದೇ ರೀತಿ ಅವನ ವರ್ತನೆಯನ್ನು ಮಾಡ್ಕೊಂಡು ಬರ್ತಾನೆ. ಸೊ ಹಾಗಾದರೆ ನಾವು ಈಗ ಹಣವನ್ನು ಪಡೆದು ಚೆಕ್ಕನ್ನು ಕೊಟ್ಟಂತಹ ವ್ಯಕ್ತಿ ಹಣವನ್ನು ವಾಪಸ್ ಕೊಡುವ ವಾಯ್ದೆ ಬಂದಾಗ ಆ ಹಣವನ್ನು ಕೊಡದೆ ಯಾವ ರೀತಿಯಾಗಿ ಅವನು ಯಾಮಾರಿಸ್ತಾನೆ ಅನ್ನುವಂತಹ ಕೆಲವೊಂದು ವಾಮ ಮಾರ್ಗಗಳನ್ನು ಹಣ ಕೊಡುವಂತಹ ವ್ಯಕ್ತಿ ತಿಳ್ಕೊಂಡ್ರೆ ಭಾಳ ಸೂಕ್ತ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮೊದಲನೇದಾಗಿ ಹಣವನ್ನು ಪಡೆದು ಚೆಕ್ಕನ್ನು ಕೊಟ್ಟಂತಹ ವ್ಯಕ್ತಿ ಯಾವ ರೀತಿಯಾಗಿ ಮೋಸ ಮಾಡ್ತಾನೆ, ವಾಮ ಮಾರ್ಗಗಳನ್ನು ಹಿಡಿಯುತ್ತಾನೆ ಅಂತ ಅಂದರೆ, ಮೊದಲನೆಯದಾಗಿ ಚೆಕ್ಕು ನನ್ನದಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡಬಹುದು. ಆದ ನಂತರ ಆ ಚೆಕ್ಕಿನಲ್ಲಿರುವಂತಹ ಸಹಿ ನನ್ನದಲ್ಲ, ನನ್ನ ಚೆಕ್ಕು ಕಳೆದು ಹೋಗಿದೆ, ನನ್ನ ಚೆಕ್ಕು ದುರುಪಯೋಗ ಆಗಿದೆ, ನನಗೆ ಹಣವನ್ನು ಸಾಲವಾಗಿ ಪಡೆಯುವಂತಹ ಅಗತ್ಯ ಇಲ್ಲ, ಹಣವನ್ನು ಕೊಟ್ಟಂತಹ ವ್ಯಕ್ತಿ ಕೊಡುವಷ್ಟು ಯೋಗ್ಯತೆಯಾಗಲಿ ಅಥವಾ ಆದಾಯದ ಮೂಲವಾಗಲಿ ಅವನ ಹತ್ರ ಇಲ್ಲ, ಸೊ ನನಗೂ ಅವರು ಯಾವುದೇ ರೀತಿಯ ಪರಿಚಯ ಇಲ್ಲ, ನನ್ನ ಚೆಕ್ಕನ್ನು ಬೇರೆಯವರ ಮೂಲಕ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಸೊ ನನ್ನ ಒಂದು ಚೆಕ್ಕು ಕಳ್ತನ ಆಗಿದೆ, ನಾನು ಆ ಸಂಬಂಧ ಬ್ಯಾಂಕಿಗೆ ಸ್ಟಾಪ್ ಪೇಮೆಂಟ್ ಅಂತ ಕೊಟ್ಟಿದ್ದೀನಿ, ಕಳ್ತನ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಇನ್ನೂ 10 ಕಾರಣಗಳನ್ನು ಇಟ್ಕೊಂಡು ಹಣವನ್ನು ಸಾಲವಾಗಿ ಕೊಟ್ಟಂತಹ, ಕಷ್ಟಕ್ಕೆ ಕೊಟ್ಟಂತಹ ವ್ಯಕ್ತಿಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಇದಕ್ಕೆ ಪ್ರತಿಯಾಗಿ ಹಣ ಕೊಟ್ಟಂತಹ ವ್ಯಕ್ತಿ ಹಣವನ್ನು ವಾಪಸ್ ಪಡೆಯೋದಕ್ಕೆ ಹಣ, ಸಮಯ ಜೊತೆಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಣವನ್ನು ವಾಪಸ್ ಪಡೆಯೋದಕ್ಕೆ ತುಂಬ ಅಲೆದಾಡಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ನು, ಕೋರ್ಟು, ವಕೀಲರ ಕಚೇರಿ, ಕೆಲಸವನ್ನು ಬಿಟ್ಟು ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಮಾಡಿದ ಸಹಾಯಕ್ಕೆ, ಅಂದರೆ ಸಹಾಯ ಮಾಡೋನಿಗೆ ಒಂದು ದಾರಿ ಆದರೆ ಮೋಸ ಮಾಡೋನಿಗೆ 100 ದಾರಿ ಇರ್ತದೆ. ಸೊ ಅದಕ್ಕೋಸ್ಕರ ಹಣವನ್ನು ಸಾಲವಾಗಿ ಕೊಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ.